ಎರಡು ನಾವು ಸರಳವಾಗಿ ಗೆದ್ದಿದ್ದೀವಿ. ಒಂದು ಪ್ರಯಾಸ ಏನಂದ್ರೆ ಒಳಗಿಂದೊಳಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿ ಮನಸ್ತಾಪ ಆಗಿದೆ ದಾವಣಗೆರೆಯಲ್ಲಿ. ಅದನ್ನು ಬಿಟ್ಟರೆ ಬೇರೆ ಏನಾಗಿಲ್ಲ. ಬಟ್ ಜನರ ಮತ ಏನಿತ್ತು ಓವರಾಲು ಕಾಂಗ್ರೆಸ್ ಪರಾನೇ ಇದೆ. ಅಲ್ಲಿ ಅವರು ಮುಸ್ಲಿಂ ಸಮಾಜದವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ನಲ್ಲಿ ತಗೊಳ್ಳೋದಾಗಲಿ ಅಥವಾ ಪೂರ್ವಾಲೋಚನೆ ಮಾಡೋದಾಗಲಿ ಸ್ವಲ್ಪ ವ್ಯತ್ಯಾಸ ಆಗಿರಬೇಕು. ಬಟ್ ನಾನು ಮುಸ್ಲಿಂ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದು, ನಾವು ಸಿಗ್ಗಾಂವ್ ಚುನಾವಣೆ ಬಂದಾಗ ನಾವು ಮುಸಲ್ಮಾನರಿಗೆ ಕೊಡಬೇಕು ಅಂಥೇಳಿ ಕೊಟ್ಟು ಆರಿಸಿ ತಂದಿದ್ದೀವಿ. ಕೊಡೋದು ಭಾಳ ದೊಡ್ಡಾಗೋದಲ್ಲ, ಕೊಟ್ಟು ಆರಿಸಿ ತರೋದು ಅಷ್ಟೇ ದೊಡ್ಡಾಗೋದಲ್ಲ. ಆ ಥರ ಯಾರೋ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದಿಂದ ಆಗಿದ್ದರೆ ಅದನ್ನು ತಿದ್ಕೊಳ್ತೀವಿ. ಬಟ್ ಅಲ್ಲಿ ಕೂಡ ಕಾಂಗ್ರೆಸ್ ಪರ ಇರತಕ್ಕಂಥ ಮತಗಳೇ ಇವತ್ತು ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿ ಅಷ್ಟೇ. ಅದನ್ನು ನಾನು ಹೇಳಲಿಕ್ಕಾಗೋದಿಲ್ಲ. ಅದಕ್ಕೇನಾರ ಪಕ್ಷ ತನಿಖೆ ಮಾಡಿ ಅಂಥದ್ದು ಏನಾರ ಮೇಲ್ನೋಟಕ್ಕೆ ಕಂಡು ಬಂದಿದ್ರೆ ಅದು ಖಂಡಿತ ಪಕ್ಷದ ವರಿಷ್ಠರು ಕ್ರಮ ಕೈಗೊಳ್ತಾರೆ. ಥರ ಏನಿಲ್ಲ. ಅದು ಆಗಿರ್ಬೋದು, ನಾನು ಇಲ್ಲಂತ ಎಲ್ಲಿ ಒಪ್ಕೊಂಡಿಲ್ಲಲ್ಲ, ಇಲ್ಲಂತ ಹೇಳ್ತಾ ಇಲ್ಲ. ಆದರೆ ಅದ್ರ ಬಗ್ಗೆ ಅಷ್ಟು ದೊಡ್ಡ ಇಶ್ಯೂ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವೀಗ ಆಲ್ರೆಡಿ ಗೆದ್ದಾಗಿದೆ. ಹಿಂದೇನ ತಪ್ಪಾಗಿದ್ರೆ ಅದು ತಿದ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಪಕ್ಷ ಮಾಡ್ತದೆ. ಅವೆಲ್ಲ 3 ವರ್ಷ ನೀವು ಪ್ರಚಾರ ಮಾಡಿದರೆ 3 ವರ್ಷದಿಂದ ನಿರಂತರ ಹೇಳ್ತಾನೆ ಬಂದರು. ಬಟ್ ಅಲ್ಟಿಮೇಟ್ಲಿ ಪಕ್ಷ ಏನು ನಿರ್ಣಯ ತಗೊಳ್ತದೆ ಅದಕ್ಕೆಲ್ಲರೂ ತಲೆಬಾಗ್ತೀವಿ. ಅದರಿಂದ ನಮ್ಗೆ ಯಾವುದೇ ಆಡಳಿತಾತ್ಮಕ ತೊಂದರೆ ಏನಾಗಿಲ್ಲ. ಪಕ್ಷ ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇದೆ, ಎಲ್ಲ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೆ ತಪ್ಪೇನಿದೆ? ಒಂದೊಂದು ಸರ್ತಿ BJP ಅವರಿಗೆ ಕೇಂದ್ರ ಸರ್ಕಾರನೇ ಒಂದೇ 5 ವರ್ಷದಲ್ಲಿ 3 ಬಾರಿ ರೀಸೆಟಲ್ ಮಾಡ್ತಾರಲ್ಲ, ಅವಾಗ ಏನಂತೀರಿ ನೀವು? ನೋಡಿ, ಅದಕ್ಕೆ ಯಾವುದೇ ಸಮಯ ಸಂದರ್ಭನೇ ಉತ್ತರ ಕೊಡ್ತವೆ. ಅದು ನಾನು ನೀವು ಅಥವಾ ಕಾರ್ಯಕರ್ತರು ತಗೊಳ್ತಕ್ಕಂಥ ನಿರ್ಣಯ ಅಲ್ಲ, ಪಕ್ಷದ ವರಿಷ್ಠರು ತಗೊಳ್ತಕ್ಕಂಥ ನಿರ್ಣಯ. ಅದು ನೀವು ಅವ್ರಿಗೆ ಕೇಳಿದರೆ ಭಾಳ ಸೂಕ್ತ. ತಟಸ್ಥೇನೂ ಆಗೇ ಇಲ್ಲಲ್ಲ. ಇಲ್ಲಿ ನೋಡ್ರಿಪ್ಪ, ಅದು ಯಾರು ಅಂದಿದ್ದಾರೆ ಅವ್ರಿಗೆ ಕೇಳ್ಕೊಳ್ಳಿ. ನಾವು ತಗೊಂಡ್ರೂ ಸರಿ ಅಂತ ಹೇಳಿದ್ವಿ, ತಗೊಳ್ಳದೇ ಇದ್ರೂ ಸರಿ ಅಂತ ಹೇಳಿದ್ವಿ. ಪಕ್ಷದ ಏನು ನಿರ್ಣಯ ಆಗುತ್ತೆ ಅದಕ್ಕೆಲ್ಲರೂ ತಲೆಬಾಗಿ ಕೆಲಸ ಮಾಡ್ತೀವಿ. ತೆಗಿಬೇಕು ಹಾಕ್ಬೇಕು ಅನ್ನೋದು ಇದು ನಿರಂತರ ಪ್ರಕ್ರಿಯೆ. ಅದನ್ನೇನು ಭಾಳ ತಲೆ ಕೆಡಿಸ್ಕೋಬಾರ್ದು. ಕೆಲವು ಮಂತ್ರಿಗಳು ಪಾಪ ತಗೊಂಡು ಖಾತೆನೇ ನಿರ್ವಹಿಸಿಲ್ಲ, ಹಂಗೆ ಹೋಗಿದ್ದಾರೆ. ಅದು ಉದಾಹರಣೆ ಇದಾವೆ. ಈಗ ಅಟ್ಲೀಸ್ಟ್ 3 ವರ್ಷ ಸ್ಟೆಬಿಲಿಟಿನ ಕೆಲಸ ಮಾಡಿದ್ದೀವಲ್ಲ. ಪಶ್ಚಿಮ ಬಂಗಾಳಲ್ಲಿ ಈಗ ನೋಡಿ, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಜಾತ್ಯತೀತವಾಗಿ ದೇಶ ನಡಿಬೇಕಂತಕ್ಕಂಥ ಆಸೆ ನಮ್ಮದು ಅದೇ, ನಿಮ್ಮದು ಇದೆ. ಅಲ್ಲಿ ಇವತ್ತು ಚುನಾವಣೆ ಹಿನ್ನೆಲೆಯಲ್ಲಿ ನಾನು ಮೊದಲೇ ಬಾರಿಗೆ ನೋಡಿದ್ದು ಇಷ್ಟೊಂದು CRPF, ಇಷ್ಟೊಂದು ಸೆಂಟ್ರಲ್ ಫೋರ್ಸಸ್ಸು ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗೆ ಉಳಿತದೆ ನೀವು ಹೇಳಿ? ನೀವು ಉತ್ತರ ಅಲ್ಲಿ ಜನರಿಗೆ ಕೇಳಿದರೆ ಹೇಳ್ತಾರೆ. ನಾವು ಮೇಲ್ನೋಟಕ್ಕೆ ಏನು TV ನಲ್ಲಿ ಬಿತ್ತರಿಸ್ತಾ ಇದೆ, ಬೇರೆ ಪಕ್ಷದವ್ರು ಆರೋಪ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಹೇಳಿದ್ದೀನಿ ನಾನು. ನನಗೆ ಮೇಲ್ನೋಟಕ್ಕೆ ಏನು ನಿಮ್ಮ TV ಮಾಧ್ಯಮದಲ್ಲಿ ಬಂದಿದೆ ಅದನ್ನು ನೋಡೇ ಹೇಳಿದ್ದೀನಿ. ಅದೇ ಥರದ ಭದ್ರತೆ ಬೇರೆ ರಾಜ್ಯದಲ್ಲೂ ಇರಬೇಕಾಗಿತ್ತಲ್ಲ. ಇವತ್ತು ಅಲ್ಲಿ ನನಗನ್ನಿಸ್ತದೆ ಚುನಾವಣೆ ಆಯೋಗದ ಒಲವು BJP ಪರ ಇತ್ತು ಅನ್ನೋ ಹಂಗೆ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಆ ಥರ ಇರಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹಿಂದೆ TN ಶೇಷನ್ ಅವರು ಇದ್ದರು, ಅವರು ಮಾಡಿದರು. ಏನು ಬರೀ ಬಂಗಾಲಕ್ಕೊಂದೇ ಮಾಡಿದ್ರಾ? ಇದೇ ಕರ್ನಾಟಕದಲ್ಲಿ ಕೂಡ ಮಾಡಿದ್ರಲ್ಲ 94ರಲ್ಲಿ, ದೇಶದ ತುಂಬ ಮಾಡಿದರು. ಮತ್ತು ಆ ಥರದ್ದು ಇಂಪಾರ್ಷಲ್ ವ್ಯವಸ್ಥೆ ಎಲ್ಲರಿಗೂ ಇತ್ತಪ್ಪ ಅಂದರೆ ಈ ಆರೋಪ ಪ್ರತ್ಯಾರೋಪ ಬರ್ತಿರಲಿಲ್ಲ. ಇದು ಆಗಿರ್ತಕ್ಕಂಥ ನೋವು ಏನಿದೆ TMCಗೆ ಆಗಿದ್ದರೆ ಅವ್ರಿಗೆ ಬಹಿರಂಗ ಪಡಿಸ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ಭಾವಿಸ್ತೀನಿ. ಮತ್ತೇನು, ಬಾಗಲಕೋಟು ದಾವಣಗೆರೆ ಮತದಾರರಿಗೆ ಕೃತಜ್ಞತೆ ಹೇಳ್ತೀವಿ. ಯಾಕೆಂದರೆ ಒಟ್ಟಾರೆ ಈ ಚುನಾವಣೆಯನ್ನು ಬಾಗಲಕೋಟೆ ಜನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಏನು ಮೇಟಿಯವರು ಹಿಂದಿನ ದಿನಮಾನಗಳಲ್ಲಿ ಕೆಲಸ ಮಾಡಿದರು ಅವುಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂಥೇಳಿ ಅವ್ರ ಕುಟುಂಬಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಮತ್ತು ದಾವಣಗೆರೆಯಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು ಏನು ಕೆಲಸ ಮಾಡಿದರು ಆ ಕೆಲಸಕ್ಕೆ ಗೌರವ ಕೊಟ್ಟು ಇವತ್ತು ಅವ್ರ ಕುಟುಂಬಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಕೃತಜ್ಞತೆಯನ್ನು ನೋಡಿ. ಮಾತಾಡೋರಿಗೆ ಈ ಕೋರ್ಟ್ನಲ್ಲಿ ಉತ್ತರ ಕೊಡ್ತೀನಿ ಅಂತ ಅಲ್ಲೇ ಹೇಳಿದ್ದೀನಿ ನಾನು ಬಾಗಲಕೋಟೆನಲ್ಲಿ. ಆದರೆ ಮಾತಾಡೋದ್ರಿಂದ ಮತ ಬರೋದಿಲ್ಲ. KK ಬರ್ಬೋದು,
ಒಂದು 4-6 ಹುಡುಗರು ಚೀರಾಡ್ಬೋದು, ಇದು ಭಾಳ ದೊಡ್ಡ ಆಗೋದಲ್ಲ. ಅದನ್ನು ನಾವು ಮಾಡಿಸ್ಬೋದು ಅದನ್ನು. ಆದರೆ ಯಾರನ್ನೂ ಪ್ರೋವೋಕ್ ಮಾಡಿ ಅವಹೇಳನ ಮಾಡಿ ಮಾತನಾಡ್ತಕ್ಕಂಥದ್ದು ಯಾರಿಗೂ ಸೂಕ್ತ ಇಲ್ಲ. ಅದು ನನಗೂ ಅಲ್ಲ, ಅವರಿಗೂ ಅಲ್ಲ.